ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಸಮಾವೇಶಕ್ಕೆ ಬಿಜೆಪಿ ಪಕ್ಷ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಕಳೆದ 1000 ದಿನಗಳಲ್ಲಿ ರಾಜ್ಯವು ಹಲವು ಗಂಭೀರ ಸಮಸ್ಯೆಗಳನ್ನು ಎದುರಿಸಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ದೇಶದಲ್ಲಿ ಮೊದಲ ಸ್ಥಾನಕ್ಕೇರಿದೆ ಅನ್ನುವಂತ ಆರೋಪ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಮುನಿಸ್ವಾಮಿ. ಒಂದು ಸಮುದಾಯದ ಮತ ಓಲೈಕೆಗಾಗಿ ಮಾಡುವಂತಹ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ನಿಷ್ಪ್ರಯೋಜಕ. ಮಾಜಿ ಸಂಸದ ಮುನಿಸ್ವಾಮಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ 1000 ದಿನಗಳು ಮತ್ತು ಅದರ 1000 ಸಮಸ್ಯೆಗಳಿಂದ ಅಭಿವೃದ್ಧಿ ಮಾತ್ರ ಶೂನ್ಯ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ 1000 ದಿನ ಪೂರೈಸಿದೆ ಎಂದು ಸಂಭ್ರಮಿಸ್ತಾ ಇದೆ. ಆದರೆ ಈ 1000 ದಿನದಲ್ಲಿ ತನ್ನ ಸಾಧನೆ ಮತ್ತು ಅಭಿವೃದ್ಧಿ ಶೂನ್ಯ ಅನ್ನೋದನ್ನ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಯಾವುದೋ ಒಂದು ಸಮುದಾಯದ ಮತ ಓಲೈಕೆಗಾಗಿ ಮಾಡುವಂತಹ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ನಿಷ್ಪ್ರಯೋಜಕ. ಸಮರ್ಥ ಆಡಳಿತ ಮಾಡ್ತಾ ಇರೋದೇ ಪ್ರಶ್ನಾರ್ಹ ಅಂತ ಹೇಳಿ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 1000 ದಿನಗಳಲ್ಲಿ ಪಂಚ ಗ್ಯಾರಂಟಿಯನ್ನ ಬಿಟ್ಟು ಯಾವುದೇ ಹೊಸ ಯೋಜನೆ ಘೋಷಿಸಿಲ್ಲ. ಅವುಗಳು ಸರಿಯಾಗಿ ಜನರನ್ನ ತಲುಪ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಿನ ಮಾತಾಗಿದೆ. ಬೆಲೆ ಏರಿಕೆಯೇ ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸಾಧನೆಯಾಗಿದೆ. ಕೆಲ ಸಚಿವರುಗಳು ಹಲವು ಅನುದಾನಗಳಲ್ಲಿ ಕೋಟ್ಯಾಂತರ ಹಣವನ್ನ ಲೂಟಿ ಮಾಡಿದ್ದಾರೆ. ಇವರ ಮೇಲೆ ಸಾಲು ಸಾಲು ಹಗರಣಗಳಿರುವಾಗ ಯಾವ ಪುರುಷಾರ್ಥಕ್ಕೆ 1000 ದಿನಗಳನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಯದು ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ರಾಜ್ಯದಲ್ಲಿ ಯಾವುದೇ ದೇವತಾ ಕಾರ್ಯಗಳು ಮಾಡಬೇಕಾದ್ರೆ ಬೆಸ್ಕಾಂ ಪೊಲೀಸ್ ಠಾಣೆಗಳಲ್ಲಿ ಅನುಮತಿ ಪಡೆಯಬೇಕು ಅನ್ನುವಂತಹ ನೆಪವೊಡ್ಡಿ ಅಲ್ಲೂ ಸಹ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮ ಪಾಲನೆಗೆ ಅವರ ವಿರೋಧ ಭಾವದಿಂದ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಗಾಂಧಿಯ ಹೆಸರಲ್ಲಿ ಹಣ ದೋಚುತ್ತಿರುವಂತಹ ನಕಲಿ ಗಾಂಧಿಗಳು ಸ್ವಾತಂತ್ರ್ಯಕ್ಕಾಗಿ ಸ್ಥಾಪನೆಯಾದಂತಹ ಸಂಘಟನೆಗಳನ್ನ ಹಲವಾರು ವರ್ಷಗಳಿಂದ ಅಧಿಕಾರದ ಆಸೆಗೆ ಬಳಸ್ತಾ ಇದ್ದಾರೆ. ಹಿಂದೂ ದೇವಾಲಯಗಳಲ್ಲಿನ ಹುಂಡಿ ಹಣವನ್ನ ಬಳಸಿ ಮಸೀದಿಗಳ ಅಭಿವೃದ್ಧಿಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಕುಟುಂಬ ರಾಜಕಾರಣಕ್ಕೆ ಹೆಸರುವಾಸಿಯಾದಂತಹ ಕಾಂಗ್ರೆಸ್ ಪಕ್ಷದ ಆಡಳಿತದ ಅಭಿವೃದ್ಧಿ ಶೂನ್ಯ. ಯಾವುದೇ ಕಚೇರಿಗಳಲ್ಲಿ ಕೆಲಸಗಳು ನಡೀತಾ ಇಲ್ಲ. ಸರ್ವೆಗಳು, ಖಾತೆಗಳು, ಈ ಸ್ವತ್ತು ಕಾನೂನುಬದ್ಧವಾಗಿ ನಡೀತಾ ಇಲ್ಲ. ಲಂಚ ಭ್ರಷ್ಟಾಚಾರದಿಂದ ಕೂಡಿದೆ. ಇವರದು ಲಜ್ಜೆಗೆಟ್ಟ ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ವೇಣುಗೋಪಾಲ್, ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಖಜಾಂಚಿ ಕೆಸಿ ಮುನಿರಾಜು, ದೇವನಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅನಿಲ್, ತಾಲೂಕು ಉಪಾಧ್ಯಕ್ಷ ಮುನಿಕೃಷ್ಣಪ್ಪ ತಮ್ಮಯ್ಯ, ಆವತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿಕುಮಾರ್, ಎಸ್ಕೆ ಬಿಜವಾರ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪುರಾ ಪಿಎಂ ಚಂದ್ರು, ಗೊಡ್ಡು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಮಚಂದ್ರ, ನವೀನ್, ತಾಲೂಕು ಖಜಾಂಚಿ ಗೋವಿಂದರಾಜು, ಮುಖಂಡರುಗಳಾದಂತಹ ದೇಸು ನಾಗರಾಜ್, ಆರ್ಕೆ ನಂಜೇಗೌಡ, ವಿಜಯಕುಮಾರ್, ಕೆ ನಾರಾಯಣಸ್ವಾಮಿ, ಅರುವನಹಳ್ಳಿ ವೆಂಕಟೇಗೌಡ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಲ್ಲಾ ಕಡೆನೂ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದ 1000 ದಿನ ಮತ್ತೆ 1000 ಸಮಸ್ಯೆಗಳು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ನಂಬ್ಕೊಂಡಿದ್ರಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತ ನಮ್ಮೆಲ್ಲರಿಗೂ ಸ್ವಾಗತ ವಹಿಸ್ತಾ, ಈಗಾಗಲೇ ಜಿಲ್ಲಾಧ್ಯಕ್ಷರು ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ನೀವು ಅಧಿಕಾರ ಸ್ವೀಕರಿಸಿದ ನಂತರ ಇಡೀ ರಾಜ್ಯದ ಕಡೆ, ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಜ್ಯದವರು ನೋಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ಲೂಟಿ ಹೊಡೆದು ಎಷ್ಟೋ ಜನ ಸಚಿವರು ಮತ್ತೆ ಶಾಸಕರು ಇವತ್ತು ಜೈಲಲ್ಲಿ ಇರ್ತಕ್ಕಂಥದ್ದು. ಅವರದೇ ಪಕ್ಷದ ಮಂತ್ರಿಗಳು ಮತ್ತೆ ಶಾಸಕರು ಈ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದ್ರು
ಈ ಭ್ರಷ್ಟಾಚಾರದ ಪಿತಾಮಹ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರದ ಲಾಲಸೆಯಿಂದ ಇವತ್ತು ಅವರಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸಿದ್ದರಾಮಯ್ಯನವರ ಬಣ ಎರಡು ಬಣ ಆಗಿ ಮನೆ ಒಂದು 3 ಬಾಕ್ಲಾಗಿ ನಾವು ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ 4-5 ಜನ ಇವತ್ತು ಕೋಟಿಗಳು ಉಳಿಸ್ಕೊಂಡು ಕಾಯ್ತಾ ಇದ್ದಾರೆ, ಹೋಮಗಳು ಮಾಡ್ಸಕ್ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಯಾವಾಗ ಹಾಸ್ಪಿಟಲ್ಗೆ ಹೋಗ್ತಾರೆ, ಸಿದ್ದರಾಮಯ್ಯನವ್ರು ಯಾವಾಗ ರಿಸೈನ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಯ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯನವ್ರ ಹಾಸ್ಪಿಟಲ್ಗೆ ಹೋಗೋದು ರಿಸೈನ್ ಕೊಡೋದು ನಮ್ಗೆ ಬೇಕಾಗಿಲ್ಲ. ಈ ರಾಜ್ಯದಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಒಂದು ಹಗರಣಗಳನ್ನ ಆಗ್ಬೇಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಯಿತು. ಅದ್ರಲ್ಲಿ 178 ಕೋಟಿ ತೆಲಂಗಾಣ, ಬೇರೆ ಬೇರೆ ಹೈದರಾಬಾದ್ ಕಡೆ, ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಜ್ಯುವೆಲ್ಲರಿ ಶಾಪ್ಗಳಿಗೆ, ಲಾಂಬರ್ಗಿನಿ ಕಾರ್ ತಗೊಳ್ಳೋದಕ್ಕೆ ಬೇರೆ ಬೇರೆಯವರಿಗೆ ಹಣ ವರ್ಗಾವಣೆ ಮಾಡಿರೋದ್ರಿಂದ ಇವತ್ತು ನಾಗೇಂದ್ರ ಅವರು ಜೈಲಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಸೈನ್ ಹಾಕ್ತೀರಾ, ಹಣ ಬಿಡುಗಡೆ ಆಗಲ್ಲ ಹಣಕಾಸು ಸಚಿವರು. ಹಾಗಾಗಿ ಮೊದಲೇ ಅಪರಾಧಿ ಸಿದ್ದರಾಮಯ್ಯನವರಾಗಿರೋದ್ರಿಂದ ಕೂಡಲೇ ಅವ್ರನ್ನ ರಾಜೀನಾಮೆ ಕೊಡ್ಬೇಕು. ಮತ್ತೆ ಅವ್ರ ಮೇಲೆ FIR ಹಾಕಿ ಅವ್ರನ್ನ ನಾಗೇಂದ್ರ ಅವರು ಒಳಗಡೆ ಇದ್ರೆ ಮಾತ್ರ ಸಾಲದು, ಸಿದ್ದರಾಮಯ್ಯನವ್ರನ್ನ ಒಳಗಡೆ ಹಾಕ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅವ್ರೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಿತಿ ಮೀರಿದ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಸ್ಮಾರ್ಟ್ ಮೀಟರ್ ಆಗ್ತಿದೆ ಅಂತ ಹೇಳಿ ಇವತ್ತು ಏನಾದ್ರು ಸಚಿವರಾದಂತ ಜಾರ್ಜ್ ಅವರು ಸುಮಾರು 15,000 ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಬಾಯ್ಬಳಿಕ ಸಂತೋಷ್ ಲಾಡಿದ್ದಾರೆ. ಇವತ್ತು ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಮಿಕರಿಗೆ ನಾವು ಕಿಟ್ ಕೊಡ್ತೀವಿ ಅಂತ ಹೇಳಿ 600 ರೂಪಾಯಿ ಕಿಟ್ಟನ್ನ 2,600 ರೂಪಾಯಿ ಅಂತ ಹೇಳಿ ನೋಡಿಸಿ ಅದರಲ್ಲೂ 1,000 ಕೋಟಿ ಹಣ ಹೊಡೆದಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ನಮ್ಮಲ್ಲಿ ಈಗಾಗಲೇ 2-3 ದಿವಸಗಳ ಹಿಂದೆ ಏನು ಗುತ್ತಿಗೆದಾರರಿದ್ದಾರೆ, ನಮ್ಗೆ ಸುಮಾರು 30-32 ಸಾವಿರ ಕೋಟಿ ಬಾಕಿ ಇದೆ, ಬಿಲ್ ಕೊಡ್ಬೇಕು. ಇವರು ಕೇಳಿದ್ರೆ ಸುಮಾರು 60-65% ಕಮಿಷನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಗುತ್ತಿಗೆದಾರರ ಆರೋಪ ಮಾಡಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಬಂದಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಇವತ್ತು ಸ್ಟೇಷನ್ಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊತಾ ಇದ್ದಾರೆ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಒಂದು ಯಾವುದೇ ಒಂದು ಅಧಿಕಾರಿಗಳು, ಯಾವುದೇ ಇಲಾಖೆ ಅಧಿಕಾರಿಗಳು ಅವರು ಒಂದು ಹುದ್ದೆಗೆ ಹೋಗ್ಬೇಕಂದ್ರೆ, ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಎಷ್ಟೆಷ್ಟು ಹಣ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಅವರೇ ಸುಮಾರು ಜನ ಅಧಿಕಾರಿಗಳು ಬಂದು ಈ ಸರ್ಕಾರದ ಮಂತ್ರಿಗಳ ಮೇಲೆ, ಪ್ರಿಯಾಂಕ್ ಅವ್ರ ಮೇಲೆ ಇದು ಮಾಡಿ ಚಂದ್ರಶೇಖರ್ ಅಂತ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಈಗೆಲ್ಲ ಇದು ಸಾಲು ಇವ್ರ ಮೇಲೆ ಆರೋಪಗಳು ಇನ್ನೊಂದು ಮತ್ತೊಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ ಪುರುಷಾರ್ಥಕ್ಕೆ ಇವರು 1000 ದಿನಗಳು ನಮ್ಮ 1000 ಸಾಧನೆಗಳು ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದಾರೋ ನಮ್ಗಂತೂ ಗೊತ್ತಿಲ್ಲ. ಇವತ್ತು ರೈತರಿಗೆ ನಾವೊಂದು TC ಹಾಕ್ಬೇಕಂದ್ರೆ ಹಿಂದೆ ನಾವು 25,000-50,000 ಖರ್ಚು ಮಾಡ್ಬೇಕಾಗಿತ್ತು. ಇವತ್ತು 3 ಲಕ್ಷ ಖರ್ಚು ಮಾಡಿದ್ರೆ ನಮ್ಗೆ TC ಬರ್ತಾ ಇಲ್ಲ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಜನನ ಮರಣ ಪತ್ರದಿಂದ ಹಿಡಿದು ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಪ್ರತಿಯೊಂದನ್ನು ರೈಸ್ ಮಾಡಿ ಇವತ್ತು ಜನಗಳಿಗೆ ಹೊರೆ ಹಾಕಿರ್ತಕ್ಕಂಥದ್ದು. ಮತ್ತೆ ಹೆಣ್ಮಕ್ಳಿಗೆ ನಾವು ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳಿ ಡಕೋಟ ಬಸ್ಗಳನ್ನ ಹಾಕಿ ಯಾವ ರೂಟಲ್ಲಿ 5-5 ಬಸ್ 6 ಬಸ್ ಹೋಗ್ತಾ ಇತ್ತು ಊರುಗಳಿಗೆ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಮತ್ತೆ ಹಳ್ಳಿಗಳ ಕಡೆ, ಅದನ್ನ 3-4 ಬಸ್ಗಳನ್ನ ಕಡಿತ ಮಾಡಿ ಇವತ್ತು ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇವತ್ತು ತೊಂದರೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಹೆಣ್ಮಕ್ಳು ಎಲ್ಲ ರಿಪೇರಿ ಆದಂತ ಸಂದರ್ಭದಲ್ಲಿ ನೀವು ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಅಲ್ಲೇ ಅದು ರಿಪೇರಿ ಆಗಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗೇಟ್ ಮ್ಯಾನ್ ಮತ್ತೆ ಸಾರ್ವಜನಿಕರು ಸೇರಿ ಆ ಆಗ್ತಾ ಇರ್ತಕ್ಕಂಥ ಅವಘಡವನ್ನ ತಪ್ಪಿಸೋದಕ್ಕೆ ಹೋಗಿ ಅದನ್ನ ತಳ್ಳಿ ಅದನ್ನ ಆ ಅಪಘಾತದಿಂದ ಪಾರು ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಸುಮಾರು 445 ಸ್ಥಳಗಳಿಗೆ ಅವರು ರಾಜೀವ್ ಗಾಂಧಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು, ಇಂದಿರಾ ಗಾಂಧಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು, ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಬಿಟ್ಟಿದ್ರೆ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅಂತಲೇ ಹೆಸರಿಡ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಬಂದವರು ನಮ್ಮಲ್ಲಿ BBG ರಾಮ್ಜಿಯನ್ನು ಒಂದು ಏನಿದೆ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದನ್ನ ನೀವು ಚೇಂಜ್ ಮಾಡಿದಿರಿ, ಗಾಂಧಿಗೆ ಅವಮಾನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನೀವೇನ್ ಹೇಳ್ತಾ ಇದ್ರಿ. ನಿಮ್ಗೆ ಅಷ್ಟೇನಾದ್ರೂ ಗಾಂಧಿ ಅವ್ರ ಬಗ್ಗೆ ನಿಮ್ಗೆ ಅಭಿಮಾನ ಇದ್ದಿದ್ರೆ ಅವ್ರು ಹೇಳಿದ್ರು ಸ್ವತಂತ್ರಕ್ಕೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಅಂತ ಸಂಘಟನೆ, ನೀವು ಕೂಡಲೇ ಸ್ವತಂತ್ರ ಬಂದಿದ್ದಾಗಿದೆ ವಿಸರ್ಜನೆ ಮಾಡ್ಬೇಕಂತ ಹೇಳಿದಾಗ ಅದೇ ಹೆಸರಿಟ್ಕೊಂಡು ಇದುವರೆಗೂ 445 ಡೆವಲಪ್ಮೆಂಟ್ ಇದಕ್ಕೆ ಪ್ರತಿಯೊಂದು ಯೂನಿವರ್ಸಿಟಿಯಿಂದ ಪ್ರತಿಯೊಬ್ಬರಿಗೂ ನೀವು ಇಟ್ಟಿದ್ದೀರಲ್ಲ ಹೆಸರು, ನಿಮ್ಮ ಅಂಬೇಡ್ಕರ್ ಹೆಸರು ಹೇಳೋದಕ್ಕೂ
ನೀವು ನಾಲಾಯಕ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ಮುಖಾಂತರ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೊರಟವ್ರು. ಬರೀ ಸುಳ್ಳು ಆಶ್ವಾಸನೆಗಳು ಬಳ್ಳು ಭರವಸೆಗಳನ್ನ ಕೊಡ್ತಾ ಇವತ್ತಿನವರಿಗೆ ಕಾಲ ಹರಣ ಮಾಡಿದೆ. ಇಡೀ ದೇಶವನ್ನೇ ಅಧೋಗತಿ ತಗೊಂಡೋಗುವಂತ ಲೂಟಿ ಹೊಡೆದು ಈ ದೇಶವನ್ನೇ ಒಂದು ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದು ನಿಂತಿತ್ತು ಭಾರತ ದೇಶ. ಆ ಮಟ್ಟಕ್ಕೆ ತಗೊಂಡೋಗಿಸ್ಬೇಕಾದ ಕಾರಣ ಕಾಂಗ್ರೆಸ್ 70 ವರ್ಷ ಅವ್ರ ದೇಶವನ್ನು ಆಳಿದ್ರು ಸಹ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ. ಇಂಥ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ದೇಶವನ್ನು ಆಳಿದೆ. ದೇಶದಲ್ಲಿ ಯಾರು ಬಡಬಗ್ಗಿದ್ರು, ಯಾರು ದೀನದಲ್ಲಿದ್ದರು ಅವರನ್ನು ಉದ್ಧಾರ ಮಾಡುವಂತ ಯಾವುದೇ ಕೆಲಸವನ್ನು ಮಾಡದೆ, ಯಾವುದೋ ಒಂದು ಫ್ಯಾಮಿಲಿ ಹೆಸರಲ್ಲಿ ಒಂದು ಕುಟುಂಬಕ್ಕೋಸ್ಕರ ಇಡೀ ದೇಶವನ್ನೇ ತ್ಯಾಗ ಮಾಡುವಂತ ಒಂದು ಪಕ್ಷ ಏನಾದ್ರು ಇದೆ ಕಾಂಗ್ರೆಸ್ ಪಕ್ಷ. ಒಂದೇ ಯಾವುದೇ ಸರ್ಕಾರದ ಯಾವುದೇ ಯೋಜನೆಗಳು ಬರಲಿ, ಸರ್ಕಾರದ ಯಾವುದೇ ಅನುದಾನಗಳು ಬರಲಿ, ಬರೀ ಒಂದು ಫ್ಯಾಮಿಲಿ ಸೀಮಿತವಾಗಿ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.